ಬಿಜೆಪಿ ಆಯಿತು, ಬಿಜೆಪಿಯ ಬಳಿಕ ಈಗ ಕಾಂಗ್ರೆಸ್ ಕೂಡ ಧರ್ಮಸ್ಥಳ ಚಲೋವನ್ನ ನಡೆಸ್ತಾ ಇದೆ. ಕುಣಿಗಲ್ ಶಾಸಕ ರಂಗನಾಥ್ ನೇತೃತ್ವದಲ್ಲಿ ಕಾರ್ ರ್ಯಾಲಿ ನಡೆಸಲಾಗ್ತಾ ಇದೆ. ಸುಮಾರು 300 ಕಾರ್ಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗ್ತಾರೆ. ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ ರ್ಯಾಲಿಯನ್ನು ನಡೆಸಲಾಗುತ್ತೆ. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸಾಥನ್ನ ಕೊಡ್ತಾರೆ. ಧರ್ಮಸ್ಥಳ ವಿರುದ್ಧವಾಗಿ ಅಪಪ್ರಚಾರವನ್ನ ವಿರೋಧಿಸಿ ಈ ರ್ಯಾಲಿಯನ್ನ ಕೈಗೊಳ್ಳಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಧರ್ಮಸ್ಥಳವನ್ನ ತಲುಪ್ತಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಬಳಿಕ ಧರ್ಮಾಧಿಕಾರಿಗಳನ್ನ ಭೇಟಿಯಾಗುವ ಬಗ್ಗೆನೂ ಕೂಡ ಇದಾಗಲೇ ಒಂದು ಪ್ಲಾನ್ ಆಗಿದೆ. ಕುಣಿಗಲ್ ಶಾಸಕ ರಂಗನಾಥ್ ಅವರ ನೇತೃತ್ವದಲ್ಲಿ ಕಾರ್ ರ್ಯಾಲಿ ಹೊರಟಿದೆ. ಸುಮಾರು 300 ಕಾರ್ಗಳು. ಈ ಹಿಂದೆ ಬಿಜೆಪಿ ಕೂಡ ಇದೇ ರೀತಿಯಾದಂತಹ ಕಾರ್ ರ್ಯಾಲಿ ಮಾಡಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಧರ್ಮಸ್ಥಳಕ್ಕೆ ಹೋದ ನಂತರ ಧರ್ಮಾಧಿಕಾರಿಗಳ ಭೇಟಿಯನ್ನ ಮಾಡಿದ್ರು. ಈಗ ಕಾಂಗ್ರೆಸ್ನ ಸರದಿ. ಕಾಂಗ್ರೆಸ್ನವರು ಕೂಡ ಕುಣಿಗಲ್ ಶಾಸಕ ರಂಗನಾಥ್ ನೇತೃತ್ವದಲ್ಲಿ ಕಾರ್ ರ್ಯಾಲಿಯನ್ನ ಹೊರಡ್ತಾ ಇದ್ದಾರೆ. 300 ಕಾರ್ಗಳ ಬಳಕೆ ಆಗ್ತಾ ಇದೆ. ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ರ್ಯಾಲಿ ಇರುತ್ತೆ. ಕಾಂಗ್ರೆಸ್ನ ಮುಖಂಡರು ಹಾಗೆ ಕಾರ್ಯಕರ್ತರು ಇದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. 10 ಜನ ಇದಾಗಲೇ ಸೇರಿದ್ದಾರೆ.